ನಾರಾಯಣ, ಬ್ಯಾಂಕ್ನವ್ರು ಬರ್ತಾವ್ರೆ. ನಾವು ತಗೊಂಡಿರೋ ಸಾಲ ಎಲ್ಲ ಮೂರೇಲೆ ಆಡಿ ಕಳ್ಬಿಟ್ವಿ. ಇವಾಗ ಅವ್ರು ಕೇಳಿದ್ರೆ ಏನ್ಲ ಹೇಳೋದು? ಬರ್ಲಿ ಬಿಡ, ನಾನ್ ಕಳಿಬೇಕು ಅಂತ ಆಡಿದ್ವಿ, ಅದೃಷ್ಟ ಕುಲಾಯಿಸ್ತದೆ ಅಂತ ಆಡಿದ್ವಿ, ಸೋತ್ಬಿಟ್ವಿ, ಏನ್ ಮಾಡಕ್ಕಾಯ್ತದೆ? ಇರ್ಲಿ ಹುಷಾರ, ಮತ್ತೆ ಜಾರ್ಬಿಟ್ಯಾ? ಯಾರ್ದಿದಲ್ಲ? ಇದೆಲ್ಲ ನಮ್ದೇ ಸಮಯ. ಎಷ್ಟ್ ಬೆಳಿತೀರ ಒಂದ್ ವರ್ಷಕ್ಕೆ? ನೀರು ನಿಡಿ ಚಂದ ಹಾಕಿದ್ರೆ 30-40 ಫಲ ಬೆಳಿತೀವಿ. ಆದ್ರೆ ನೀರೇ ಇಲ್ವಲ್ಲ, 3-4 ಫಲ ಬರ್ತದೆ. ನೀರಿಲ್ವಾ? ನೀರ್ ಸಾಲಕ್ಕಿಲ್ಲ ಸಮಯ. ಹೋದ್ ವರ್ಷ ತಾನೇ ಮೋಟರ್ಗೆ ಏನ್ ಸಾಲ ತಗೊಂಡಿದ್ರಲ್ರಿ? ಅದು ಮೋಟರ್ ಕೆಲಸ ಆಕಾಯ್ತು ಸ್ವಾಮಿ, 3 ಎಲೆಗೆ ಮುಕ್ತ ಅದು 3 ಲೆಂತ್ ಪೈಪ್ ಗಂಗಂತವನೇ ಸಮಯ. ಸರಿ, ತಗೊಂಡ್ ಸಾಲ ಯಾವತ್ತು ತೀರಿಸ್ತೀರಾ? ತಕ್ಷಣ ತೀರ್ಸ್ಬಿಡ್ತೀವಿ ಸ್ವಾಮಿ, ನೀವ್ ಇನ್ನೊಂದು ಲೋನ್ ಕೊಟ್ಬಿಡಿ. ಸರಿ, ಹಿಂದೆ ತಗೊಂಡಿದ್ ಲೋನ್ ಏನಕ್ಕೆ? ಹಿಂದೆ ಲೋನ್ ತೀರ್ಸಕ್ಕೆ. ಈ ಊರಲ್ಲಿರೋ ಒಬ್ಬೊಬ್ರು ವೀರಪ್ಪನ್ಗಳೇ, ಬಡ್ಡೆ ತವಕ್ ಮೀಸೆ ಗನ್ ಎರಡಿಲ್ಲ, ಬೆಣ್ಣೆ ಐತಲ್ಲ ಸಮಯ. ನೋಡಿ, ಆದಷ್ಟು ಬೇಗ ತಗೊಂಡ್ರಿ ಲೋನ ತೀರ್ಸ್ಕೊಂಬಿಡಿ. ಎಲ್ಲ ನಿಮ್ಮ ಅನುಕೂಲಕ್ಕೇನೆ. ಓಕೆ, ಆಯ್ತು ಸ್ವಾಮಿ. ಬರ್ಲಾ? ಆಯ್ತು ಸ್ವಾಮಿ. ಸ್ವಾಮಿ, ನಾಳೆ ಬ್ಯಾಂಕಿಗೆ ಬರೋದಾ? ಏನಕ್ಕೆ? ಇನ್ನೊಂದು ಲೋನ್ಗೆ. ನಡಿಯೋ. ಏಯ್, ಮನೆ ತಂದ್ಬಿಡ ಅದಲ್ಲ. ಎಲ್ಲ ತೊಗೊಳ್ಬಿಡೋ ನಡ್ರ. ನುಗ್ಗೆಕಾಯಿ ನಿನಗೆ ಎಲ್ಲ ತಗೊಂಡೋಗಿ ಕೊಟ್ಟು ಬನ್ನಿ. ಮತ್ತೆ ಬನ್ನಿ, ಇನ್ನು ಕೊಡ್ತೀನಿ. ಹೋಗಿ ಹೋಗಿ ಬನ್ನಿ. ಇದೆಲ್ಲ ಯಾಕೆ? ಇರ್ಲಿ ಬಿಡಿ, ಇದೆಲ್ಲ ಲಂಚ. ರಾಜೇಶ್ ಅವರೇ, ತಾವು ಸ್ವಲ್ಪ ಅರ್ಥವಾಯ್ತು. ಈ ಕೂಲಿಂಗ್ ಗ್ಲಾಸ್ ನಾನ್ ತಗೊಳ್ಳ? ಇದು ಗಂಡಸರು ಹಾಕೊಳ್ಳೋದು, ನಿಮ್ಮೆಲ್ಲ ಚೆನ್ನಾಗಿ ಕಾಣಲ್ಲ. ಬಾಬಾ, ಚೆನ್ನಾಗಿರೋರು ಏನ್ ಹಾಕೊಂಡ್ರು ಚೆನ್ನಾಗಿರುತ್ತೆ. ಕೊಡಿಲಿ, ನೀವು ತಗೊಳ್ಳಿ. ಹಾಕೊಳ್ಳಿ ಹಾಕೊಳ್ಳಿ. ಇದು ವಾವ್, ಸೂಪರ್, ಫ್ಯಾಂಟಾಸ್ಟಿಕ್. ಚೆನ್ನಾಗಿದೆ ಅಂತ ನಿಮ್ ಫ್ರೆಂಡೇ ಹೇಳ್ತಿದ್ದಾರೆ, ತಗೊಳ್ಳ? ಅಯ್ಯೋ, ನೀವು ಬೇರೆ. ಈಗ ತಾನೇ ಅವ್ನು ನಿಮ್ಗೆ ಹೇಳಿಲ್ವಾ ನೀವು ನಮ್ಮ ಮನೇಲಿ ಒಬ್ರು ಅಂತ? ಹಂಗನ್ ಮೇಲೆ ಸಂಕೋಚ ಯಾಕೆ? ಟೇಕ್ ಇಟ್, ಟೇಕ್ ಇಟ್. ಥ್ಯಾಂಕ್ ಯು. ಆಯ್ತು. ಓಕೆ, ಬಾಯ್. ಹೆಂಗೆ ಮೇಲ್ ನೋಡು. ನಾಲ್ಗೆ ಕ್ಲೀನ್ ಮಾಡ್ತಿದ್ಯೋ ಕಿದ್ ಬಿಸಾಕ್ತಿದ್ಯೋ? ಏಯ್, ನನ್ ಬ್ರಷ್ ಅಲ್ಲಿ ಉಜ್ಜಿಲ್ಲ ತಾನೆ? ನಿನ್ ಬ್ರಷ್ ಅಲ್ಲಿ ಕಾಕ. ಬಾವಾ, ನಾನ್ ನಿನಗೆ ಬಹಳ ದಿವಸದಿಂದ ಒಂದು ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ. ಏನಿಲ್ಲ, ನಾನು ಯಾವಾಗ್ಲೂ ಪ್ರೀತಿಯಿಂದ ಕಾಕಾಕ ಕಾಕಾಕ ಅಂತ ಕರಿತೀಯಲ್ಲ, ಹಂಗಂದ್ರೆ ಏನು ಬಾವಾ? ಅದು ಕಾಕಕ ಅಲ್ಲ ಮರಿ, ಖ ಖ ಖ. 1 ಖ 2 ಖ 3 ಖ. ಮೂರ್ಖ. ದಿಸ್ ಇಸ್ ಟೂ ಬ್ಯಾಡ್ ಬಾವಾ, ಟೂ ಬ್ಯಾಡ್. ಎಣ್ಣೆ ಕಡ್ಲೆ ಹಿಟ್ಟು ನಿಮಗೋಸ್ಕರ. ಬಾವಾ, ಅಲ್ಲೊಜ್ಜೋದು ಇದರಲ್ಲಿ. ಸಾರಿ. ಏನಿವತ್ತು ಸಾರಿಗೆ ಓವರ್ ಆಗಿ ಕಾವೇರಿ ದರ್ಶನ ಆದಾಗಿದೆ. ಬರ್ತಾ ಇದೆ. ಏನ್ ಬರ್ತಾ ಇದೆ? ಬರ್ತಾ ಇದೆ, ಒಂದು ಸ್ಪೆಷಲ್ ಐಟಮ್ ಬರ್ತಾ ಇದೆ. ನಾವು ಎಲ್ಲಿಂದ ಬರ್ಬೇಕು? ಎದುರು ಮನೆ ಹುಡುಗಿ ತರ್ತಾ ಇದೆ. ಜೈ ಪಾತಾಳ ಭೈರವಿ, ಜೈ ಪಾತಾಳ ಭೈರವಿ. ಬಂದೇ ಬಿಡ್ತು. ಹಲೋ, ಏನಿದು? ಹೊನ್ಗೊನೆ ಸೊಪ್ಪಿನ ಪಲ್ಯ. ವಾವ್, ಟ್ರೈ. ನಿಮಗಲ್ಲ, ನನ್ನ ಫೇವರೇಟ್. ಫಸ್ಟ್ ಕ್ಲಾಸ್. ನೀರ್ ಕುಡೀರಿ. ಥ್ಯಾಂಕ್ ಯು. ಯಾರೋ ಬೈತಿರ್ಬೇಕು. ಇನ್ಯಾರು? ನಾನೇ. ಯಾಕಪ್ಪ? ತಂದಿರ ಪಲ್ಯನೆಲ್ಲ ಒಬ್ಬನೇ ಹಾಕೊಂಡ್ರೆ ಬೈದೇನ್ ಮುದ್ದಾಡ್ತಾರ ನಿನ್ನ? ಈಗ ನನ್ನ ಯಾರ ಬೈಕೊಂತ ಇದಾರಲ್ಲ? ನಾನಲ್ಲಪ್ಪ, ಇವ್ರಿರ್ಬೇಕು. ನೀವಾ? ನನಗೇನ ಸ್ಪೆಷಲ್ ಪಲ್ಯ ಬಾಡಿ ತಂದಿದ್ದಾರೆ, ನೀನೇ ಬೈದ್ ಬಿಟ್ರೆ ಬೈದು ಮುದ್ದಾಡ್ತಾರ? ಬಾವಾ, ಗಾಳಿಪಟ ಕಮಿಂಗ್ಸ್.
ಬೆಳಿಗ್ಗೆ ಪೋಸ್ಟ್ ಮ್ಯಾನ್ ಕೊಟ್ಟು ಹೋದ. ನೀವಾಗ್ಲೇ ಬ್ಯಾಂಕ್ಗೆ ಹೊರಟೋಗಿದ್ರಿ. I see. ಹ್ಮ್. ಥ್ಯಾಂಕ್ಸ್. ಕವರ್ ಮೇಲೆ ಫೋಟೋಸ್ ಅಂತ ಬರ್ತಿದೆ. ಅಬ್ಬೋ ಬ್ಯಾಂಕ್ ಬಿಲ್ಡಿಂಗ್ ಫೋಟೋಸ್ ಏನೋ. ಬಿಲ್ಡಿಂಗ್ ಎಲ್ಲ ಎಂತದೂ ಇಲ್ಲ. ಎಲ್ಲ ಹುಡುಗಿರ್ ಫೋಟೋಸು. ನೋಡಿ, ಇವ್ರ ಅಮ್ಮನಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ದಿವಸ ದೇವಸ್ಥಾನದ ಹತ್ರ, ಮಾರ್ಕೆಟ್ ಹತ್ರ ಎಲ್ಲೆಲ್ಲಿ ಹುಡುಗಿರು ಇರ್ತಾರೋ ಅಲ್ಲೆಲ್ಲ ನಿಂತ್ಕೊಂಡು ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ. ಆಮೇಲೆ ಅವ್ರ ಹತ್ರ ಫೋಟೋಸ್ ಇಸ್ಕೊಂಡು ಇವನು ಕಳಿಸ್ತಾರೆ. ಪಾಪ ಇವನಿಗೆ ಮಾತ್ರ ಇದುವರೆಗೂ ಯಾವ ಹುಡುಗಿನೂ ಇಷ್ಟ ಆಗಿಲ್ಲ. ಸುಮ್ಮನೆ ತಮಾಷೆ ಮಾಡ್ತಿದ್ದಾನೆ. ಆತರ ಫೋಟೋಸ್ ಇದ್ರಲ್ಲಿ ಯಾವ್ದಿಲ್ಲ. ಯಾಕೋ ಇಲ್ಲ ನೋಡಿ, ಇದ್ರಲ್ಲಿ ಇರೋದೆಲ್ಲ ಬರೀ ಹುಡುಗಿರ್ ಫೋಟೋಸ್. ಯಾಕೋ ಕಾಲ್ ತುಳಿತಾ ಇದೆಯಾ? ಅವ್ರಿಗೆ ಗೊತ್ತಾಗ್ಬಾರ್ದು ಅಂತನಾ? ನೋಡಿ, ನೀವೇ ಇದ್ರಲ್ಲಿ ಒಂದು ಒಳ್ಳೆ ಹುಡುಗಿ ಫೋಟೋ ಸೆಲೆಕ್ಟ್ ಮಾಡಿ ಬೇಗ ಇವನಿಗೊಂದು ಮದುವೆ ಮಾಡ್ಬಿಡೋಣ. ನಾಳೆಯಿಂದ ನಿಮ್ಗೆ ರಂಗೋಲಿ ಹಾಕೋ ಕಷ್ಟನೂ ತಪ್ಪುತ್ತೆ. ಬರ್ತೀನಿ. ಬಾಯ್ ಬಾಯ್ ಬಾಯ್. ಅವ್ರಿಗೆ ಫೋಟೋಸ್ ತೋರಿಸೋದು ಅಗತ್ಯ ಏನಿತ್ತು ನಿನ್ಗೆ? ಹೇಯ್, ತೋರ್ಸೋದ್ರೆ ಏನ ತಪ್ಪು? ಅಷ್ಟಕ್ಕೂ ಮೇಘಮಾಲ ಏನು ಹೊರಗೆ ನೋಡ. ಹಲೋ, ಯಾಕೆ ಇಷ್ಟೊಂದು ಟೆನ್ಷನ್ ಆಯ್ತೀಯ? ಫೋಟೋಸ್ ನೋಡು. ಇದು ಯಾವ್ದು ನನಗೆ ಇಷ್ಟ ಇಲ್ಲ. ಮೊದಲು ಫೋಟೋಸ್ ನೋಡ್ಬಿಟ್ಟು ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ, ಈಗ ನೋಡೇನೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೀಯ. ಅಂದ್ರೆ ನಿನಗೆ ಇಷ್ಟ ಆಗಿರೋ ಮ್ಯಾಟ್ರ್ ಬೇರೆ ಏನೋ ಇದೆ ಅಂತ ಆಯ್ತು. ನಿನಗೆ ಇಷ್ಟ ಆಗಿರೋ ಮ್ಯಾಟ್ರ್ ಏನೋ ಅಂತ ನಾನು ಹೇಳ. ಗೋಡೆ ಮೇಲಿರೋ ಗಾಳಿಪಟ ಹೃದಯದೊಳಗೂ ಇದೆ. ಇನ್ನು ಯಾಕೆ ಯೋಚನೆ ಮಾಡ್ತೀಯ? ಇಷ್ಟು ದಿನಕ್ಕೆ ನೀನು ಇಷ್ಟಪಟ್ಟು ಹುಡುಗಿ ಸಿಕ್ಕಾಯ್ತು. ತಕ್ಷಣ ಅಪ್ಪ ಅಮ್ಮನಿಗೊಂದು ಲೆಟರ್ ಬರ್ದ್ಬಿಡೋಣ. ಅಮ್ಮನಿಗೆ ಏನು ಅಂತ ಬರೆಯೋದು? ಕುಲ, ಗೋತ್ರ, ಜಾತಿ ಏನು ಗೊತ್ತಿಲ್ಲ. ಮೇಘಮಾಲ ನಿನಗೆ ಹಿಡಿಸಿದಳಲ್ವಾ? ಮ್ಯಾಟ್ರಿಂದ ನನಗೆ ಬಿಡು. ಬೆಳಗ್ಗೆ ಆಗ್ತಿದ್ದಂಗೆ ಅವಳ ಕುಲ, ಗೋತ್ರ, ಅವಳ ತಾತ ಮುತ್ತಾತನ ಚರಿತ್ರೆನೇ ಹತ್ರ ಮಾಡ್ಬಿಡ್ತೀನಿ. ಎಲ್ಲ ಡೀಟೇಲ್ಸು ಬೇಕು. ನೀ ಕಳ್ಳನು. ಹೆಂಗ್ ಕಂಡಿಡಿಯೋದು? ಯಾರು ಪ್ಲಾನ್ ಮಾಡ್ಬಿಡ್ತಾರೆ. ಹುಡುಗಿ ಬೈಲಿ ಬಾ. ಏನ್ ಪುಟ್ಟಿ ನಿನ್ನ ಹೆಸರು? ಸರಸ್ವತಿ. ಸರಸ್ವತಿ, ವೆರಿ ಗುಡ್ ನೇಮ್. ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? 8ನೇ ಕ್ಲಾಸ್. ಓಹೋ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀನು 8ನೇ ಕ್ಲಾಸ್ ಓದ್ತಾ ಇದೀಯ ಅಂದ್ಮೇಲೆ ನೀನು ಬಾಳ ಪ್ರತಿಭೆನೇ ಆಗಿರ್ಬೇಕು. ಸರಿ ಪುಟ್ಟಿ, ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ನನ್ಗೆ ಉತ್ತರ ಹೇಳ್ತೀಯಾ? ಕೇಳಿ. ಅಲ್ಲಿ ಎದುರ ಮನೇಲಿ ಒಂದು ಅಕ್ಕ ಇದಾರಲ್ಲ, ಮೇಘಮಾಲಕ್ಕ ನನ್ನ ಫ್ರೆಂಡೇ. ಇನ್ನು ಒಳ್ಳೇದಾಯ್ತು, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ಬೋದು. ಆ ನಿಮ್ಮ ಮೇಘಮಾಲಕ್ಕಂದು ಯಾವ ಕ್ಯಾಸ್ಟು? ಅಂದ್ರೆ ಜಾತಿ, ಯಾವ ಜಾತಿ? ಒಂದ್ ನಿಮಿಷ ಹಿಡ್ಕೊಳ್ಳಿ. ಜಾತಿಹೀನನ ಮನೆಯ ಜ್ಯೋತಿ ತಾ ಹೀನವೇ, ಜಾತಿ ವಿಜಾತಿ ಏನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಮುಗಿತಾ? ಹಿಡ್ಕ. ಸ್ಕೂಲ್ ಟೈಮ್ ಆಗ್ಲಿಲ್ವಾ? ಟೈಮ್ ಆಯ್ತು. ಮತ್ತೆ ಹರ್ಕತೆ ಹೊಡಿತಾ ಇದ್ಯಾ? ಬಂದ್ಬಿಟ್ಟು ದೊಡ್ಡದಾಗಿ ಜೂನಿಯರ್ ಸರ್ವಜ್ಞೆ. ಚಿಕ್ಕ ಹುಡುಗರು ಸರಿ ಇಲ್ಲ. ಈ ಊರಲ್ಲಿ ಯಾರಾದ್ರೂ ಬುದ್ಧಿವಂತರು ನಡಿಬೇಕಲ್ಲ. ಲೋ ನಾರಾಯಣ, ಏನ್ಲಾ 2 ದಿನದಿಂದ ಕಣ್ಣಿಗೆ ಕಾಣ್ಲಿಲ್ಲ, ಎಲ್ಲ ಹೊಂಟೋಗಿದ್ದು? ಅದು ನಮ್ ಹೆಂಗಸ್ರನ್ನ ಅವ್ರ ತವ್ರ ಮನೆಗ್ ಬಿಟ್ಬಿಟ್ಟು ಬರಕ್ ಹೋಗಿದೆ ಕಣ್ಲಾ. ಸರಿ, ಹೋಗೋದೋಗಿದ್ದೆ, ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬಾರ್ದಾ? ಅದು ಹಂಗಲ್ಲ. ಅಲ್ಲ, ಏನ್ ಬಂತು ಬೆಲ್ಲ? ನಿನ್ನೆ ನಮ್ಮ ಅತ್ತೆ ಮನೆಯಿಂದ ಕೋಳಿ ಸಾರು, ಒಬ್ಬಿಟ್ಟು, ವಡೆ ಎಲ್ಲ ಕಳ್ಸ್ಕೊಟ್ಟಿದ್ರು. ಒಂದ್ ತುತ್ತು ಬಾಯಿಗಳಿಲ್ಲ ಕಣ್ಲಾ. ಯಾಕೋ? ಯಾಕೆ ಅಂತ ಕೇಳ್ತೀಯಲ್ಲ? ನಾನ್ ಯಾವತ್ತಾರ ನಿನ್ ಬಿಟ್ಬಿಟ್ಟು ಏನಾರ ತಿಂದಿವ್ನಾ? ಗೋವಿಂದ, ದೇವ್ರ ಸತ್ವಾಲು ಹೇಳ್ತೀನಿ, ನೆನ್ನೆ ನಮ್ಮತ್ತೆ ಮನೇಲೂ ಕೋಳಿ ಕೂದಲು ಸಾರು ಮಾಡಿದ್ರು, ಒಬ್ಬಟ್ಟು ವಡ ಮಾಡಿದ್ರು, ನಮಗೂ ಒಂದ್ ತುತ್ತು ಬಾಯಿಗಳಿಲ್ಲ ಅಂತೀನಿ. ಲೋ ನಾರಾಯಣ, ಇದೆಲ್ಲ ನಿನ್ ಪ್ರೀತಿ ವಿಶ್ವಾಸ ಕಣ್ಲಾ. ಗೋವಿಂದ, ನಾವ್ ಯಾವತ್ತೂ ಹಿಂಗೆ ಇದ್ಬಿಡೋವಾಗಲ್ಲ. ಕಣ್ಲಾ. ವೆರಿ ಗುಡ್. ಈ ಪೆಕ್ಕರ್ ನನ್ನ ಮಕ್ಕಳನ್ನ ಕೇಳಿದ್ರೆ ಗೊತ್ತಾಗತ್ತೆ. ಯಾ ಎಲ್ಲ ಅದದಿಯ, ಎಷ್ಟ್ ಹೇಳಿದ್ರು ಅಷ್ಟೀಯ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಏನಿಲ್ಲ, ನಿಮ್ಮಿಂದ ಒಂದ್ ಸಣ್ಣ ಕೆಲಸ ಆಗ್ಬೇಕಾಗಿತ್ತು. ಮಾಡ್ಕೊಳ್ಳಿ. ನಿಮ್ಮೂರಲ್ಲಿ ರಾಮಸ್ವಾಮಿ ಅಂತಿದಾರಲ್ಲ? ಅದೇ ನಿಮ್ ಮನೆ ಎದುರುಗಡೆ ಅವರಲ್ಲ, ಅವರೇ ತಾನೇ? ಕರೆಕ್ಟ್ ಕರೆಕ್ಟ್. ಅವ್ರ ಕಂಡ್ರೆ ನಿಮ್ಮೂರಲ್ಲಿ ಬಹಳ ಮರ್ಯಾದೆ ಕೊಡ್ತಾರಲ್ಲ? ಹೌದು. ಅವ್ರದ್ದು ಯಾವ ಜಾತಿ? ನಮ್ ಜಾತಿ. ಈ ಊರಲ್ಲಿ ನಮ್ ಜಾತಿಯವ್ರು ಎದ್ದು ನಡ್ಕ ಬರ್ತಾ ಇದ್ರೆ ಬೇರೆ ಜಾತಿಯವರು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ಸಮಯ. ಅಯ್ಯೋ ದರಿದ್ರದವನೇ, ಬೇರೆಯವ್ರ ಎದುರುಗಡೆ ನಮ್ ಜಾತಿಯವರ ಬಗ್ಗೆ ಅವಮಾನ ಮಾಡ್ತೀಯಲ್ಲ ಸಮಯ. ಈ ಊರಲ್ಲಿ ನಮ್ ಜಾತಿಯವರ ದೊಡ್ಡ ದೊಡ್ಡ ಜನ ಅವ್ರೆ. ಈ ಊರ ಮೇಲೆ ನಮ್ ಜಾತಿಯವನು. ಹೌದು ಸ್ವಾಮಿ, ಈ ಊರ ಮೇಲೆ ಇವ್ರ ಜಾತಿಯವನೇ. ಆದ್ರೆ ಆ MLA ಗೆಲ್ಲಿಸಿದವ್ರು ಯಾರು? ನಮ್ ಜಾತಿಯವ್ರ ಸಮಯ, ನಮ್ ಜಾತಿಯವರು. ನಿಮ್ ಜಾತಿಯವರು ಓಟ್ ಹಾಕ ಚಂದ ನಮ್ಗೆ ಗೊತ್ತಿಲ್ವಾ?
ಗುರ್ತು ಮತ್ತೆ ಓದ್ಬಿಟ್ಟು ಎಲ್ಲ ಓಟು ಕ್ಯಾನ್ಸಲ್ ಆಗೋಯ್ತು. ನಿಮ್ ಜಾತಿಯವರು ಓಟ್ ಹಾಕಕ್ಕೂ ಬರ್ದೇ ಇರೋ ಏಟ್ಲಾಂಟಿಗಳು. ಏನಂದ್ರೆ ನಮ್ ಜಾತಿಯವ್ರನ್ನ ಏಕಾಂಟಿಗಳು ಅಂತ ಬೈತೇನೆ. ಅಲ್ಲಪ್ಪ ನನ್ ಮಾತು ಇವನು ನಮ್ ಜಾತಿಯವ್ರನ್ನ ಬಾಯಿಗೆ ಬಂದಂಗ್ ಬೈತಾವನೆ. ಬಾಯಿಗೆ ಬಂದಂಗ್ ಬೈತಿದ್ಕಂಡ್ಲ ಎಲ್ಲ ಕಿತ್ಕತಿಯಾ? ನಾನಾ ನಿನ್ನ ಕತ್ತರಿಸಾಕ್ಬಿಡ್ತೀನಿ ನನ್ ಮಗನೇ. ಕತ್ತರ್ಸಾಕ್ಬಿಡ್ತೀಯಾ? ಕತ್ತರ್ಸಾಕ್ಬಿಟ್ರೆ ಸುಮ್ಮನೆ ಕುತ್ಕೊಳ್ಳೋಕೆ ನಮ್ ಜಾತಿಯವ್ರ ಕೈಯಲ್ಲಿ ಬಳೆ ತೊಳ್ಕೊಂಡಿದ್ದಾರ? ನಮ್ ಜಾತಿಯವ್ರಲ್ಲ ಬಂದ್ರಲ್ಲ ನನ್ ಮಗನ ಕತ್ತರಿಸಾಕ್ಬಿಡೋ ಬಂದ್ರಲ್ಲ. ನಮ್ ಜಾತಿಯವರು ಎಲ್ಲ ಬಂದ್ರಲ್ಲ ಈ ನನ್ ಮಗನ ಕ್ವಾಚ. For more updates, like, comment, subscribe to our channel.